ಜೋರಾಗಿ ಮಳೆ ಬರ್ತಾ ಇರುವಾಗ ಮಧ್ಯಾಹ್ನ ಊಟ ಮಾಡಲಿಕ್ಕೆ ನಮಗೆ ಏನಾದರೂ ಬಿಸಿ ಬಿಸಿಯಾಗಿ ಸಾಂಬಾರಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ. ನಾನು ಈ ದಿನ ನೆಲಬಸಳೆ ಇಲ್ಲ ಗೋಳಿ ಸೊಪ್ಪನ್ನು ಬಳಸಿಕೊಂಡು ಒಂದು ರುಚಿಯಾದಂಥ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಈ ರೆಸಿಪಿಯನ್ನು ತಿಳಿಯೋಣ. ಮೊದಲಿಗೆ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಕ್ಲೀನಾಗಿ ತೊಳೆದು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಮುಳುಗುವಷ್ಟು ನೀರು ಹಾಕಿ ಒಂದು 1/4 ಚಮಚ ಅರಿಶಿಣವನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಹೊಡೆಸಿದರೆ ಸಾಕು. ಬೇಳೆಯನ್ನು ಬೇಯಿಸಲಿಕ್ಕೆ ಇಟ್ಟು ಈ ಕಡೆ ಸೊಪ್ಪನ್ನು ಹೆಚ್ಕೊಳ್ಳೋಣ. ಅಂದಾಜು ನಾನಿಲ್ಲಿ 1 ಕಟ್ಟಾಗುವಷ್ಟು ತೊಗೊಂಡಿದ್ದೀನಿ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದಕ್ಕೆ ಕೆಲವು ಕಡೆ ಬೊಂಬೈ ಗೋಳಿ ಹಾಗೆ ನೆಲಬಸಳೆ ಗೋಳಿ ಸೊಪ್ಪು ಅಂತ ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರು. ನಮ್ಮಲ್ಲಿ ಇದಕ್ಕೆ ಗೋಳಿ ಸೊಪ್ಪು ಅಂತ ಹೇಳ್ತಾರೆ. ಇದನ್ನು ಕ್ಲೀನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಕೊಳ್ಬೇಕು. ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ದೇಹದ ಉಷ್ಣತೆ ತುಂಬ ಹೆಚ್ಚಾಗಿರುವಾಗ ಇದರ ಸೇವನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇದು ಬಹಳನೇ ತಂಪು ಆರೋಗ್ಯಕ್ಕೆ. ಹಾಗೆ ಇದು ಒಂದು ಮಳೆ ಬಿದ್ದರೆ ಸಾಕು, ಹಳ್ಳಿ ಕಡೆಗಳಲ್ಲಂತೂ ಮನೆಯ ಸುತ್ತಮುತ್ತ ತೋಟಗಳಲ್ಲಿ ಅನಾಯಾಸವಾಗಿ ಸಿಗತ್ತೆ ಇದು. ಮತ್ತು ನೆಡಬೇಕು ಅಂತೇನಿಲ್ಲ. ಇದರಿಂದ ನಾನಾ ರೀತಿಯ ರೆಸಿಪಿಯನ್ನು ಮಾಡ್ತಾರೆ. ಸಾಂಬಾರು ಮಾಡ್ತಾರೆ, ಹಸಿ ಪಲ್ಯ, ಹಾಗೆ ಪಕೋಡ ಮಾಡ್ತಾರೆ. ಎಲ್ಲವೂ ರುಚಿಯಾಗಿರುತ್ತೆ ಇದರ ರೆಸಿಪಿಗಳೆಲ್ಲ. ಮಾಡೋದಕ್ಕೂ ಕೂಡ ಅಷ್ಟೇ ಸುಲಭ. ನಾನಿಲ್ಲಿ ಇದನ್ನು ಪೂರ್ತಿಯಾಗಿ ಹೆಚ್ಚಿ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಮಸಾಲೆಯನ್ನು ಹುರಿಲಿಕ್ಕಿದೆ. ಮಸಾಲೆಯನ್ನು ಹುರಿಲಿಕ್ಕೆ ನಾನಿದೊಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು 4 ಒಣಮೆಣಸು ಅಂದರೆ ಕೆಂಪು ಮೆಣಸನ್ನು ಹಾಕಿದ್ದೇನೆ. ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕಿ. ಒಂದು ಕಡ್ಡಿಯಾಗುವಷ್ಟು ಕರಿಬೇವು, ಹಾಗೆ 1 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಸಿಡಿದು ಆದಮೇಲೆ ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕಿ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಬಳಸಿದ್ದೀನಿ. 1 ಕಪ್ ಆಗುವಷ್ಟು ಹಾಕಿದ್ದೇನೆ. ಇದನ್ನು ಹುರಿಬೇಕು ಅಂತಿಲ್ಲ, ಪಾತ್ರೆ ಬಿಸಿಗೆ ಹುರಿದಾಗೆ ಆಗುತ್ತೆ. 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳನ್ನು ಹಾಕಿ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಿ. ಈ ಕಡೆ ಬೇಳೆನೂ ಕೂಡ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ ಬೇಳೆ. ನಂತರ ಈ ಬೇಳೆಯೊಟ್ಟಿಗೆ ಸಣ್ಣದಾಗಿ ಹೆಚ್ಚಿರುವಂತಹ ಈ ಗೋಳಿ ಸೊಪ್ಪನ್ನು ಹಾಕಬೇಕು. ಅದರೊಟ್ಟಿಗೆ ಬೇಯಿಸಿದರೆ ಸಾಕು. ಇಲ್ಲಿ ಬೇಳೆಯೊಟ್ಟಿಗೆ ಬೇಯಿಸಿದರೆ ತುಂಬಾ ಬೆಂದ್ಬಿಡುತ್ತೆ ಸೊಪ್ಪು. ಡೈರೆಕ್ಟ್ ಬೇಯಿಸಿದ್ರೇ ಒಳ್ಳೆಯದು. ಹಾಗೆ ನಾನಿಲ್ಲಿ 2 ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಒಂದ್ಸರಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ. ಹಾಗೆ ಇಲ್ಲಿ ಟೊಮೆಟೊ ಒಟ್ಟಿಗೆ ನೀವು ಆಲೂಗಡ್ಡೆಯನ್ನು ಕೂಡ ಬಳಸ್ಬೋದು. ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಪುನಃ ಮತ್ತೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಅಂದರೆ ಸೊಪ್ಪು ಬೇಯಿಸಬೇಕು. ಇಲ್ಲಿ ನೀವು ಬೇಳೆಯೊಟ್ಟಿಗೆ ಬೇಯಿಸಿದರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಈ ರೀತಿ ಬೇರೆ ಬೇಯಿಸಿದ್ರೇ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ. ಒಂದು 10 ನಿಮಿಷ ಸಾಕು. ಇದು ಸೊಪ್ಪಾದ್ರಿಂದ ಜಾಸ್ತಿ ಹೊತ್ತೆಲ್ಲ ಬೇಡ. ಅದಾದಮೇಲೆ ಇಲ್ಲಿ ರುಬ್ಬಿ ಇಟ್ಟಿರುವಂತಹ ಈ ಮಸಾಲ ಮಿಶ್ರಣವನ್ನು ಅದರೊಟ್ಟಿಗೆ ಸೇರಿಸಿ ಹಾಗೆ ಒಂದ್ಸರಿ ಮಿಕ್ಸ್ ಮಾಡಿ. ನೀರನ್ನು ಕೂಡ ಹಾಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪವೇ ನೀರನ್ನು ಹಾಕಿದ್ದೇನೆ. ಸಾಂಬಾರು ಹದವನ್ನು ನೋಡಿ ನೀವು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ನಾನಿಲ್ಲಿ ಅದಕ್ಕೆ 1 ಚಮಚ ಆಗುವಷ್ಟು ಜೋನಿ ಬೆಲ್ಲವನ್ನು ಹಾಕಿದ್ದೇನೆ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದ್ರೆ ರುಚಿಯಾಗಿರುತ್ತೆ. ಇದಕ್ಕೆ 2 ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ನೀವಿಲ್ಲಿ ತುಪ್ಪದೊಟ್ಟಿಗೆ ಹುರಿದು ಕೂಡ ಹಾಕ್ಬೋದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನಾನು ಡೈರೆಕ್ಟಾಗಿ ಹಾಕ್ತಿದ್ದೇನೆ. ಹಾಗೆ ಮಾಡಿದ್ರೂ ಕೂಡ ರುಚಿಯಾಗಿರುತ್ತೆ. ಇದನ್ನು ಮೀಡಿಯಮ್ ಉರಿಯಲ್ಲಿ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿದ್ದೇಗ ಇದಕ್ಕೆ ನಾನಿಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ದೇನೆ. ತುಪ್ಪ ಮತ್ತು ಜೀರಿಗೆ, ಸಾಸಿವೆ, ಖಾರಕ್ಕೆ 1 ಕೆಂಪು ಮೆಣಸನ್ನು ಬಳಸಿ ಒಗ್ಗರಣೆಯನ್ನು ಹಾಕಿದ್ದೇನೆ. ಈಗ ಅನ್ನದೊಟ್ಟಿಗೆ ಸರ್ವ್ ಮಾಡಿದರೆ ಆಯಿತು ಸ್ನೇಹಿತರೆ. ದೋಸೆಯೊಟ್ಟಿಗೂ ಕೂಡ ತಿನ್ಬೋದು. ಈ ಮಳೆಗಾಲಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನೋದೊಟ್ಟಿಗೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿ ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಧನ್ಯವಾದಗಳು.